ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಬಸಳೆ ಮತ್ತು ಸಿಗಡಿ ಸಾರು ಮಾಡಿದ್ದೇನೆ. ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡಿ. ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಸಳೆ ಮತ್ತು ಸಿಗಡಿ ಸಾರು ಸೂಪರ್ ಟೇಸ್ಟ್, ನೀವು ಕೂಡ ಟ್ರೈ ಮಾಡಿ ನೋಡಿ. ಬಸಳೆ ಸಾರು ಮಾಡುವ ವಿಧಾನವನ್ನು ನೋಡುವ. ಮೊದಲಿಗೆ ನಾನು 1 ಕಟ್ಟು ಬಸಳೆ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಈಗ ಬಸಳೆ ಸೊಪ್ಪು ಮತ್ತು ಅದರ ದಂಟನ್ನು ಸಪ್ರೇಟ್ ಮಾಡಬೇಕು. ಎಲೆ ಮತ್ತು ದಂಟನ್ನು ಸಪ್ರೇಟ್ ಮಾಡಬೇಕು. ಈಗ ದಂಟನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಇದನ್ನು ನೀರಲ್ಲಿ ಚಂದ ಮಾಡಿ ತೊಳೆಯಬೇಕು. ಒಂದು 4-5 ಸರಿ ತೊಳೆಯಬೇಕು. ತೊಳೆದ ನಂತರ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1.5 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಅದಕ್ಕೆ ಕಟ್ ಮಾಡಿಟ್ಟ ಬಸಳೆ ದಂಟು ಮತ್ತು ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ 1/2 kg ನಾನು ಪ್ರಾನ್ಸ್ ತೆಗೆದುಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಈ ಬಸಳೆ ಸೊಪ್ಪಿನೊಂದಿಗೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಚಮಚದಷ್ಟು ಅರಶಿನ ಪೌಡರನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ. ಅದನ್ನು ಬಿಸಿ ಮಾಡಿ ಅದಕ್ಕೆ 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ 1/2 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. 1/2 ಚಮಚದಷ್ಟು ಸಾಸಿವೆಯನ್ನು ಕೂಡ ಹಾಕ್ತಿದ್ದೇನೆ. ಇದು ಸ್ವಲ್ಪ ರೋಸ್ಟ್ ಮಾಡೋಣ. ಈಗ ಅದಕ್ಕೆ 4 ಬ್ಯಾಡಗಿ ಮೆಣಸು ಮತ್ತು 8 ರೌಂಡ್ ಚಿಲ್ಲಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಇದನ್ನು ಫ್ರೈ ಮಾಡಬೇಕು. ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಇದಕ್ಕೆ 7ರಿಂದ 8 ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಈ ಮಸಾಲೆಯನ್ನು ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಗಡಿಯಷ್ಟು ತೆಂಗಿನ ತುರಿಯನ್ನು ಹಾಕಬೇಕು. ಮಸಾಲೆ ಮತ್ತು ತೆಂಗಿನ ತುರಿಯನ್ನು ಗ್ರೈಂಡರ್ಗೆ ಈಗ ಅದಕ್ಕೆ 1/2 ಚಮಚದಷ್ಟು ಅರಶಿನ ಮತ್ತು ಸ್ವಲ್ಪ ಹುಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ರುಬ್ಬಿ ಆಯಿತು. ಇದನ್ನು ಮಸಾಲೆಯನ್ನು ಸಪ್ರೇಟ್ ಮಾಡಿಟ್ಟಿದ್ದೇನೆ. ಈಗ 10 ನಿಮಿಷ ಆಗಿದೆ. ಬಸಳೆ ಸೊಪ್ಪು ಮತ್ತು ಸಿಗಡಿ ಬೆಂದಿದೆ. ಈಗ ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸಬಹುದು. ಇದನ್ನು ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಇದು ಕುದಿತಾ ಇರುವಾಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡೋಣ. 1 ದೊಡ್ಡ ಚಮಚದಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಕರಿಬೇವು ಎಲೆಯನ್ನು ಕೂಡ ಸೇರಿಸ್ತಿದ್ದೇನೆ. ಇದು ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಬಂತು. ಇದನ್ನು ಕುದಿಯುವ ಮಸಾಲೆಗೆ ಈಗ ಇದನ್ನು ಸೇರಿಸಬೇಕು. ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಈಗ ತಯಾರಾಗಿದೆ ನೋಡಿ ನಮ್ಮ ಬಸಳೆ ಸೊಪ್ಪು ಮತ್ತು ಸಿಗಡಿ ಮೀನಿನ ಸಾರು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ನೀವು ಕೂಡ ಈ ಸಾರನ್ನು ಮಾಡಿ ಟ್ರೈ ಮಾಡಿ ನೋಡಿ.